ನನ್ನ ಹೆಸರು ಸವಿತಾ ಅಂತ. ನಾನು ಮುಳ್ಳೂರು ಗ್ರಾಮ ಪಂಚಾಯತಿ ಒಳಗಡೆ ನಮ್ಮ ಮಾಹಿತಿ ಕೇಂದ್ರ ಅಂತ ಐತೆ, ಅಲ್ಲಿ ಸಖಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ 8 ಜನ ಇದ್ದೀವಿ. ಅತ್ತೆ, ಮಾವ, ನಾನು, ನಮ್ಮ ಮನೆಯವರು, 3 ಮಕ್ಕಳು, ನನ್ನ ತಂಗಿ. ಮಾಹಿತಿ ಕೇಂದ್ರದ ಕೆಲಸ ಅಂತ ಅಂದರೆ ಇಲಾಖೆಗಳಲ್ಲಿ ಮಾಹಿತಿ ತಂದು ಅದನ್ನು ಸಮುದಾಯ ಜನರುಗಳಿಗೆ ಮಾಹಿತಿ ಹಂಚೋ ಥರದ್ದು, ವೇತನಗಳು ಮಾಡಿಸೋ ಥರದ್ದು, ಮತ್ತು ಮಾಹಿತಿ ಕೇಳ್ಕೊಬಂದವ್ರಿಗೆ ಮಾಹಿತಿ ಹಂಚೋ ಥರದ್ದು, ಈ ಥರದ್ದೆಲ್ಲ ಕೆಲಸ ಮಾಹಿತಿ ಕೇಂದ್ರ ಮಾಡ್ತಾಯಿತ್ತು. ಮೊದಲಿಗೆ ಪಂಚಾಯತಿ ಒಳಗಡೆಗೆ ಪುರುಷರ ಸಂಖ್ಯೆನೇ ಜಾಸ್ತಿಯಾಗಿ ಇರ್ತಿತ್ತು. ಮಾಹಿತಿ ಕೇಂದ್ರ ಆದಮೇಲೆ ಸಂಘ ಮಹಿಳೆಯರು ಬರ್ತಾರೆ, ಕಿಶೋರಿಯರು ಬರ್ತಾರೆ, ಕಿಶೋರರು ಬರ್ತಾರೆ, ಚುನಾಯಿತ ಮಹಿಳೆಯರು ಬರ್ತಾರೆ. ಇವರೆಲ್ಲ ಬಂದು ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಮಹಿಳೆಯರು ಅಲ್ಲಿಗೆ ಬರ್ತಿರೋದಕ್ಕೆ ಕಾರಣ ಅಂತ ಅಂದರೆ ಸಂಘ ಉಳಿತಾಯ ಸಭೆ ಮಾಡಬೇಕಾದ್ರೆ ಆ ಸಮಯಕ್ಕೆ ಮಾಹಿತಿ ಕೇಂದ್ರದಿಂದ ಹೋಗಿ ಮಾಹಿತಿ ಹಂಚೋ ಥರದ್ದು ಮಾಡೋದು, ಮತ್ತು IVR ಮೂಲಕ ಮಾಹಿತಿ ಹಂಚೋದು, ಮತ್ತು ವಾಟ್ಸಪ್ ಮೂಲಕ ಮಾಹಿತಿ ಹಂಚೋದು, ಮತ್ತು ಯುವಕರ ಸಂಘಗಳಿಗೆ ಭೇಟಿ ಮಾಡಿ ಮಾಹಿತಿ ಹಂಚುತ್ತಿರೋದು, ಈ ಥರದನ್ನೆಲ್ಲ ಮಾಡ್ತಿದ್ದೀವಿ. ಮತ್ತು ಕೆಲವು ಸಲ ಅವಶ್ಯಕತೆ ಇದ್ದಾಗ ಮಾಹಿತಿ ಕೇಂದ್ರನೇ ಹುಡ್ಕೊಂಡು ಬಂದು ಮಾಹಿತಿಗಳನ್ನ ಪಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿಗೆ ಹೋದರೆ ಮಾಹಿತಿ ಸಿಗುತ್ತೆ ಅನ್ನೋ ಥರದ್ದು ಅಂದ್ಕೊಂಡು ಸಮುದಾಯ ಜನರು ಗುರುತಿಸ್ತಾರೆ, ಪಂಚಾಯತಿನೂ ಗುರುತಿಸ್ತಿದ್ದಾರೆ. ಈಗ ಇವಾಗ ಗಾಡಿ ಕೊಟ್ಟಿರೋದ್ರಿಂದ ಆ ಸಮಯಕ್ಕೆ ಹೋಗ್ತೀನಿ, ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತಿದ್ದೀನಿ. ಸಖಿಯಾಗಿ ಕೆಲಸಕ್ಕೆ ಹೋದ್ಮೇಲೆ ಮನೆಯವ್ರಿಗೆಲ್ಲ ಗೊತ್ತು, ಅಂದರೆ ಹಳ್ಳಿಗೆಲ್ಲ ಹೋಗಿ ಮಾಹಿತಿ ಹಂಚುತ್ತಿರೋದೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಕೆಲವು ಸಲ ಬೇಗ ಹಳ್ಳಿಗೆ ಹೋಗ್ಬೇಕಾಗಿರ್ತದೆ. ಆಗಿದ್ದಾಗ ರಾತ್ರಿ ಟೈಮನ್ನೇ ಕೂತ್ಕೊಂಡು ಮನೆಯವ್ರ ಜೊತೆ ಎಲ್ಲ ಮಾತಾಡ್ತೀನಿ. ಹಳ್ಳಿಗಳಿಗೆ ಹೋಗಬೇಕು, ಸಂಘ ಸಭೆ ನಡೀತಾ ಇರ್ತದೆ, ನೆಟ್ವರ್ಕ್ ಸಭೆ ನಡೀತಾ ಇರ್ತದೆ, ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅನ್ನೋ ಥರದ್ದು ಒಂದಷ್ಟು ಹೇಳ್ತೀನಿ. ಆಮೇಲೆ ನನ್ನ ಕೆಲಸದ ಬಗ್ಗೆನೂ ಅವ್ರ ಜೊತೆ ಮಾತಾಡ್ತೀನಿ. ಆವಾಗ ಅವ್ರ ಜಮೀನು ಕೆಲಸ ಏನಿದೆ ಇಲ್ಲ ಅನ್ನೋ ಥರದ್ದು ಅವ್ರು ಹೇಳಿದಾಗ ನನ್ನ ಕೆಲಸಕ್ಕೆ ಯಾವತ್ತು ಹೋಗ್ಬೋದು ಇಲ್ಲ ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊತೀನಿ. ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮೊದಲಿಗೆ ಸಖಿಯಾಗಿ ಕೆಲಸ ಸಿಕ್ಕಿರೋದೇ ಒಂಥರ ಖುಷಿನೇ, ಅಂದರೆ ಜನದ ಜೊತೆ ಬೆರೀತಿರೋದು, ಸಮುದಾಯ ಜನರು ನನ್ನನ್ನು ಗುರುತಿಸ್ತಿರೋದು. ವೇತನಗಳು ಏನಾದ್ರು ಮಾಡಿಸ್ಬೇಕು ಅಂತ ಅಂದಾಗ ಜನರು ಹೇಳ್ತಾ ಇರ್ತಾರೆ. ಎಷ್ಟೋ ಸಲ ನನಗೆ ಅಧಿಕಾರಿಗಳು ಯಾರು ಅಂತ ಗೊತ್ತಿರಕ್ಕಿಲ್ಲ, ಹೆಂಗೆ ಮಾಡಿಸ್ಕೊಂಡೆ ಅಂತ ಗೊತ್ತಿರಕ್ಕಿಲ್ಲ. ಅದೇ ಮಾಹಿತಿ ಕೇಂದ್ರದಲ್ಲಿ ನೀನಿರೋದ್ರಿಂದ ನಂಗೆ ತುಂಬ ಉಪಯೋಗ ಆಯಿತು ಕಣವ ಅನ್ನೋದ್ರ ಬಗ್ಗೆ ಜನರು ಹೇಳಿದಾಗ ತುಂಬ ಖುಷಿ ಆಯ್ತದೆ. ಹೆಣ್ಣು ಮನಸ್ಪಟ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದು ಕಿಶೋರಿಯರಾಗಿರಲಿ ಮಹಿಳೆಯರಾಗಿರಲಿ, ಅವರು ಒಂದು ಹೆಜ್ಜೆ ಮುಂದೆ ಬಂದು ಅವ್ರಿಗೆ ಬೇಕಾದಾಗಿರೋ ಸೌಲಭ್ಯಗಳನ್ನ ಪಡ್ಕೊಂಡು ಅವ್ರ ಸಾಧನೆ ಮಾಡೋದಕ್ಕೆ ಯಶಸ್ವಿಯಾಗಿ ಮಾಡ್ಕೋಬೋದು. ಮತ್ತು ಅವರು ಸಾಧನೆ ಮಾಡೋದ್ರಿಂದ ಅವ್ರ ಮಕ್ಕಳ ಭವಿಷ್ಯಕ್ಕೂ ಅನುಕೂಲ ಆಗುತ್ತೆ. ಮೊದಲು ನೀವು ಮನ್ಸು ಮಾಡಿ ಒಂದು ಹೆಜ್ಜೆ ಮುಂದೆ ಇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.